ವಿಜಯಪುರ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆ. ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ ಉದ್ಯೋಗ ಮೀಸಲಾತಿ ವಿಧೇಯಕವನ್ನು ವಿರೋಧಿಸುತ್ತಿರುವ ಉದ್ಯಮಗಳ ಧರಣಿ ಖಂಡಿಸಿ ಹಾಗೂ ಕುಡಗಿ ಎನ್ಟಿಪಿಸಿಯಲ್ಲಿ ಭೂಮಿ ಕಳೆದುಕೊಂಡ ಸಂತ್ರಸ್ತ ರೈತರಿಗೆ ಮೂಲಭೂತ ಸೌಕರ್ಯವನ್ನು ನೀಡದೇ ಇರುವುದನ್ನು ಖಂಡಿಸಿ ಇಂದು ವಿಜಯಪುರ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಸಂಘಟನೆಯಿಂದ ಜಿಲ್ಲಾಧಿಕಾರಿ ಆವರಣದಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ಮನವಿ ಸಲ್ಲಿಸಲಾಯಿತು. ಅವರಿಗೆ ಪ್ರಚೋದನೆ ಮಾಡುತ್ತಿರುವ ಭ್ರಷ್ಟ ರಾಜಕಾರಣಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಬೇಕೇ ಬೇಕು, ಬೇಕೇ ಬೇಕು. ಮೀಸಲಾತಿಯನ್ನು ವಿರೋಧ ಮಾಡುತ್ತಿರುವ ಭ್ರಷ್ಟ ಉದ್ಯಮೆದಾರರಿಗೆ ಓಡಿಸಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಪ್ರವೀಣ್ ಕುಮಾರ್ ಶೆಟ್ಟಿ ಅವರಿಗೆ, ಪ್ರವೀಣ್ ಕುಮಾರ್ ಶೆಟ್ಟಿ ಅವರಿಗೆ ಬೇಕೇ ಬೇಕು. ಇಂದಿನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ವಿಜಯಪುರ ಜಿಲ್ಲಾ ಘಟಕದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಏನು ಕೊಡ್ತಪ್ಪ ಅಂದ್ರೆ, ಮೊನ್ನೆ ವಿಧಾನಸಭೆಯಲ್ಲಿ ಏನು ವಿಧೇಯಕ ಏನು ಮಂಡನೆ ಆಗಿತ್ತು, ಕನ್ನಡಿಗರಿಗೆ ಶೇಕಡಾ ಸಿ ಮತ್ತು ಡಿ ದರ್ಜೆ ಹುದ್ದೆಗಳಲ್ಲಿ 100ಕ್ಕೆ 100 ಮೀಸಲಾತಿಯನ್ನು ಖಾಸಗಿ ಕಂಪನಿಯವ್ರು ಕೊಡ್ಬೇಕಂತೇಳಿ ಅದಕ್ಕೆ ಕೆಲವೊಂದು ಭ್ರಷ್ಟ ರಾಜಕಾರಣಿಗಳು ಸೇರಿ ಕುತಂತ್ರ ನಡೆಸಿ ಉದ್ದಿಮೆದಾರರು ಅದನ್ನ ತಡೆ ಹಿಡಿದ್ರು. ಕಾರಣ ಏನಪ್ಪಾ ಅಂದ್ರೆ, ಅವರಿಗೆ ನಮ್ಮ ಕನ್ನಡಿಗರ ಶಕ್ತಿ ಗೊತ್ತಿಲ್ಲ. ನಮ್ಮ ನೆಲದಲ್ಲಿದ್ದು ನಮಗೆ ಉದ್ಯೋಗ ಕೊಡ್ಲಕ್ಕ ಅವ್ರು ತಡೆ ಹಿಡಿತಾರಪ್ಪ ಅಂದ್ರೆ ನಾವು ಸುಮ್ ಕುಂದ್ರವ್ರಲ್ಲ. ಇವತ್ತಿನ ದಿನ ನಮ್ಮ ಕನ್ನಡಿಗರಿಗೆ ಸುಮಾರು ಉದ್ಯೋಗದಲ್ಲಿ ಅನ್ಯಾಯ ಆಗೈತಿ. ಅದಕ್ಕೆ ಈ ಬೇರೆ ರಾಜ್ಯಗಳನ್ನು ಹೋಲಿಸಿ ನೋಡಿದ್ರೆ ನಮ್ಮ ರಾಜ್ಯದಲ್ಲಿ ಮೀಸಲಾತಿ ಬಹಳ ಕಡಿಮೆ ಅದ. ಅದಕ್ಕೆ ಏನಪ್ಪಾ ಅಂದ್ರೆ ಇವತ್ತಿನ ದಿನ ಮನವಿ ಕೊಟ್ಟಿದ್ದು, ನಮ್ಮ ರಾಜ್ಯದಲ್ಲೂ ಸಹ ಆಡಳಿತಾತ್ಮಕ ಮತ್ತು ಆಡಳಿತಾತ್ಮಕವಲ್ಲದ ಹುದ್ದೆಗಳಲ್ಲಿ, ಖಾಸಗಿ ಹುದ್ದೆಗಳಲ್ಲಿ 100ಕ್ಕೆ 100 ಆಡಳಿತಾತ್ಮಕ ವಲ್ಲದ ಆಡಳಿತಾತ್ಮಕ ಹುದ್ದೆಗಳನ್ನ ಶೇಕಡಾ 80ರಷ್ಟು ನಮ್ಮ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕೊಳ್ಳೇಬೇಕು ನಮ್ಮ ಕನ್ನಡಿಗರಿಗೆ. ಇಲ್ಪ ಅಂದ್ರೆ ಅಂಥವ್ರು ನಂಬಲ್ಲಿ ಇರ್ಲಾಕ ಯೋಗ್ಯರಲ್ಲ, ಅಯೋಗ್ಯದವರು ಅಂಥವ್ರು ನಂಬಲ್ಲಿ ಇರೋದು ಬೇಕಾಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳನ್ನು ಯಾರ ಮಾತಿಗೂ ಮಣೆ ಹಾಕದೆ ಅವ್ರನ್ನ ಒದ್ದು ಓಡಿಸ್ರಿ. ಇಲ್ಲಪ್ಪ ಅಂದ್ರೆ ನೀವು ಕುರ್ಚಿ ಬಿಟ್ಟು ಇಳಿರಿ. ನಿಮಗದು ಆಲ್ಲಪ್ಪ ಅಂದ್ರೆ ಏನು ಮಾತು ಕೊಟ್ಟಂಗೆ ನಡಿಬೇಕು. ಅಧಿವೇಶನದಲ್ಲಿ ನೀವು ವಿಧೇಯಕನ ಮಂಡನೆ ಮಾಡಿ ಅದನ್ನ ಹೊಳ್ಳಿ ವಾಪಸ್ ತಕ್ಕೋತೀರಿ, ಯಾರ್ದೋ ಒಂದು 4 ಜನದ ಮಾತು ಕೇಳ್ತೀರಪ್ಪ ಅಂದ್ರೆ ನೀವು ಅದಕ್ಕೆ ಯೋಗ್ಯರಲ್ಲ. ನೀವು ಏನು ಅದನ್ನ ವಿಧೇಯಕ ಮಂಡನೆ ಮಾಡ್ರಿ, ಅದನ್ನು ಸ್ಪಷ್ಟವಾಗಿ ಆದೇಶ ಹೊರಡಿಸಿ 100ಕ್ಕೆ ಸಿ ಮತ್ತು ಡಿ ಅಲ್ಲಿ 100ಕ್ಕೆ 100 ಹುದ್ದೆಗಳು ಕನ್ನಡಿಗರಿಗೆ ಸಿಗಬೇಕು. ಮತ್ತೆ ಇನ್ನುಳಿದ ಹುದ್ದೆಗಳು ಸಹ ಶೇಕಡಾ 80ರಷ್ಟು ಮೀಸಲಾತಿ ಕೊಡಲೇಬೇಕು. ಕೊಡದೇ ಇದ್ರೆ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯಪುರ ಜಿಲ್ಲಾಧ್ಯಕ್ಷರು ಬಸವರಾಜ ತಾಳಗುಟ್ಟಿ. ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಲಾಯಿತು. ಮನವಿ ಸಲ್ಲಿಸಿದ ಉದ್ದೇಶ ಏನೆಂದರೆ, ನಮ್ಮ ಕರ್ನಾಟಕದಲ್ಲಿ ಇರುವಂತ ಖಾಸಗಿ ಕಂಪನಿಗಳಲ್ಲಿ ನಮ್ಮ ಕನ್ನಡಿಗರಿಗೆ ಏನೂ ಇಲ್ಲ ಅಂದ್ರೂ 80% ಹುದ್ದೆಗಳು ಕೊಡ್ಬೇಕು. ಅವರು ಒಂದು ರೀತಿ ಅವ್ರು ಏನಾದ್ರು ನಮ್ಮ ಕನ್ನಡಿಗರಿಗೆ ಹುದ್ದೆ ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ಈ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರ ಹೋರಾಟ ಮಾಡುತ್ತೆ ಎಂದು ಈ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ನೀಡಲಾಗುವುದು. ಮಹಂತೇಶ್ ಹಿರೇಮಠ, ಜಿಲ್ಲಾ ಉಪಾಧ್ಯಕ್ಷರು.